NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಏನಿದೆ ಅದಕ್ಕೆ ಹೈಕೋರ್ಟ್ ಪವರ್ಸ್ ಇದೆ. ನಮ್ಮ ಇದೇ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕಲ್ಲಿ ಮಾಜಿ ಸಚಿವರಾದ ಅವರ ತಾಯಿನೇ ಮಿಷನರಿಗಳು ಮತಾಂತರ ಮಾಡಿದ್ರು. ಈಗ 7-8 ವರ್ಷದ ಹಿಂದೆ ಅದನ್ನ ಸಚಿವರೇ ಬಂದು ಮಾಧ್ಯಮದ ಮುಂದೆ ಎಲ್ಲ ಹೇಳ್ಕೊಂಡಿದ್ದಾರೆ. ಈ ತರ ಒಂದು ವಿದೇಶಿ ಹಣದಿಂದ ಈ ತರ ಒಂದು ಮಿಷನರಿಗಳಾಗಿರ್ಬೋದು ಮತ್ತೆ ಟೆರರಿಸ್ಟ್ಗಳಿಗಾಗಿರ್ಬೋದು ಬೇರೆ ಬೇರೆಗೆಲ್ಲ ಹಣ ದುರುಪಯೋಗ ಆಗ್ತಾ ಇದೆ. ಅದರಿಂದ ಈ ಕಾಯ್ದೆ ತರಲೇಬೇಕು ಅನ್ನೋದು ನಮ್ಮ ನಿರಾಶೆ. ಆಯ್ತು, ನಮ್ಮ ಗೂಳಿಹಟ್ಟಿ ಶೇಖರ್ ಬಿಜೆಪಿಯ ಮಾಜಿ ಸಚಿವರು, ಬಿಜೆಪಿಯ ಹಿರಿಯ ನಾಯಕರು, ಅವ್ರ ತಾಯಿ ಎಲ್ಲ ಮತಾಂತರ ಆಗಿದ್ರು ಅಂತ ಹೇಳಿ, ಅವ್ರ ತಾಯಿ ಮಗು ಅಲ್ಲ, ಅವ್ರ ತಾಯಿ ತುಂಬಾ ಸೀನಿಯರ್ ಇದ್ದಾರೆ. ಆಮೇಲೆ ಅವರು ತುಂಬಾ ಇಚ್ಛೆಯಿಂದ ಎಲ್ಲರೂ ಬೇರೆ ಮತಾಂತರ ಆಗಿದ್ರೆ ಅವ್ರ ಕುಟುಂಬದ ವಿಷಯದಲ್ಲಿ ಇದ್ರೆ ಏನೋ ಇತ್ತು ಅಂತ ಪ್ರಾಬ್ಲಮ್ ಇತ್ತಂತೆ, ಅವರು ಮತ್ತೆ ಕರ್ಕೊಂಡ್ಬಂದಿದ್ದಾರೆ. ಆ ವಿಷಯದಲ್ಲಿ ಯಾವ ಫಾರಿನಿಂದ ಯಾರು ಅಮೆರಿಕ ಕೊಟ್ಟಿದ್ರ ಎಲ್ಲಿ ಕೊಟ್ಟಿದ್ರು ಆತರ ಏನಿಲ್ಲ. ಆತರ ಇದ್ರೆ ಆತರ ಎಲ್ಲೂ ಇಲ್ಲ. ಆತರ ಸರ್, ಒಂದು ವೇಳೆ FCRA ಕಾನೂನು ವಿಧೇಯಕ ಅಂಗೀಕಾರ ಆಗುತ್ತೆ ಅಂತ ತಿಳ್ಕೊಂಡು, ಅಂಗೀಕಾರ ಆದ್ರೆ PM ಕೇರ್ ಫಂಡ್ ಲೆಕ್ಕ ಕೊಡಬೇಕು. ಎರಡನೇದು, ಏನು ನೀವು RSF ಭವ್ಯ ಬಂಗ್ಲೆ ಕಟ್ಟಿದ 450 ಕೋಟಿ ಅದು ಲೆಕ್ಕ ಕೊಡಬೇಕು. ಮೂರನೇದು, ನಿಮ್ಮ ಅಕೌಂಟ್ಗೆ 10,000 ಕೋಟಿ ಹೆಂಗ್ ಬಂತು ಅದು ಲೆಕ್ಕ ಕೊಡಬೇಕು. ಅದಕ್ಕಿಂತ ಮಿಗಿಲಾಗಿ ಕೊರೋನಾ ಸಂದರ್ಭದಲ್ಲಿ ದೇಶ ಸಂಕಷ್ಟದಲ್ಲಿರ್ಬೇಕಾದ್ರೆ 20 ಲಕ್ಷ ಕೋಟಿ ಪ್ಯಾಕೇಜ್ ಕೊಟ್ಟರು ದೇಶಕ್ಕೆ ಅಂತ ಹೇಳ್ಬಿಟ್ಟು ಮೋದಿಜಿಯವರು, ಅದು ಕೂಡ ಲೆಕ್ಕ ಕೊಡಬೇಕು. ಸರ್, ಇಷ್ಟು ಲೆಕ್ಕ ಕೊಟ್ರೆ ನಾನು ಈ ವಿಧೇಯಕಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾದ್ರೆ ಶಬಾಷ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ದಯವಿಟ್ಟು ಮೋದಿಜಿಯವರು ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ಪ್ರತಿ ಡಿಬೇಟ್ ಅಲ್ಲಿ ನಾನು ಈ ಪ್ರಶ್ನೆ ರಿಪೀಟ್ ಮಾಡ್ತಾನೆ ಇರ್ತೀನಿ ಸರ್. ಉತ್ತರ ಕೊಡಿ. ಮುಗಿತಾ? ಈ FCRA ಅನ್ನೋದು ಬಿಜೆಪಿಗೆ ಸಪರೇಟ್, ಕಾಂಗ್ರೆಸ್ ಸಪರೇಟ್, JDS ಸಪರೇಟ್ ಅಲ್ಲಪ್ಪ. ಈ FCRA ಅನ್ನೋದು ಫಾರಿನ್ ಕಾಂಟ್ರಿಬ್ಯೂಷನ್ ಬಿಜೆಪಿ ಪಕ್ಷಕ್ಕೆ ಬಂದಿದ್ರು ಅಷ್ಟೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಚೈನಾದಿಂದ ಬಂದಿದ್ರು ಅಷ್ಟೇನೆ, JDS ಬಂದಿದ್ರು ಅಷ್ಟೇನೆ, ಆಪ್ಗೆ ಬಂದಿದ್ರು ಅಷ್ಟೇನೆ, ಯಾರಿಗ್ ಬಂದಿದ್ರು ಅಷ್ಟೇನೆ, ಯಾವ NGO ಬಂದಿದ್ರು ಅಷ್ಟೇನೆ, ಅವ್ರಿಗೆಲ್ಲ ಅಪ್ಲೈ ಆಗುವಂತ ಕಾನೂನು ಇದು. ಕೇಳಿಸ್ಕೊಳಪ್ಪ, ಇಲ್ಲಿ ಅವ್ರಿಗೆಲ್ಲ ಅಪ್ಲೈ ಆಗುವಂತ ಕಾನೂನು. ಈ ಕಾನೂನು ಒಳಗಡೆ ಎಲ್ಲೂ ದಿಸ್ ಇಸ್ ನಾಟ್ ಅಪ್ಲಿಕಬಲ್ ಟು ಬಿಜೆಪಿ, ನಾಟ್ ಅಪ್ಲಿಕಬಲ್ ಟು RSS, ಅಪ್ಲಿಕಬಲ್ ಓನ್ಲಿ ಟು ಚೈನಾ ಕಾಂಟ್ರಿಬ್ಯೂಷನ್ ಟು ರಾಹುಲ್ ಗಾಂಧಿ ಕಾಂಗ್ರೆಸ್ ಅಂತೆಲ್ಲೂ ಇಲ್ಲಣ್ಣ. ಈ ಕಾನೂನು 78ರಲ್ಲಿ ಇಂದಿರಾ ಗಾಂಧಿ ತಂದಿದ್ದು, ಅದಕ್ಕೆ ಅಮೆಂಡ್ಮೆಂಟ್ ಅಷ್ಟೇ ಇವಾಗ ತರ್ತಾ ಇರೋದು. ನಿಮ್ ಪಕ್ಷದವರೇ ತಂದಿದ್ ಕಾನೂನು, ಇದೇನು ಹೊಸ ಕಾನೂನಲ್ಲ. ಫಾರಿನ್ ಕಾಂಟ್ರಿಬ್ಯೂಷನ್, ಫಾರಿನ್ ಡೊನೇಷನ್, ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅಂತ ಬಂದಾಗ ಎಲ್ಲಾರು ಕೊಡಬೇಕು. ನಿಮಗೆ ನಾನು ಒಂದು ಸಜೆಸ್ಟ್ ಮಾಡ್ತಿರೋ ವಿಚಾರ ಏನಂದ್ರೆ, ಒಂದು C&AG ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಆಯ್ತಾ? ಆ C&AG ಅಧಿಕಾರ ಏನು, ಅದೇನ್ ಮಾಡ್ತಾ ಇದೆ, ಅದರಲ್ಲಿ ನಿಮ್ಗೆ ಎಲ್ಲಾನು ನಿಮ್ಗೆ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ದಯಮಾಡಿ ಅದನ್ನ ನೋಡಿ. ಯಾಕಂದ್ರೆ ಕೆಲವೊಂದು ಏನಾಗುತ್ತೆ ಅಂದ್ರೆ, ನಾವು ಬರೀ ಮಾಧ್ಯಮದಿಂದ ಇವ್ರ ಮಾತಿಂದ, ವಾಟ್ಸ್ಆಪ್ ಇಂದ, ಇನ್ಸ್ಟಾಗ್ರಾಮ್ ಇಂದ, ರೀಲ್ ಇಂದಾನೇ ನಾವು ಕ್ಯಾರಿ ಓವರ್ ಆಗ್ತೀವಿ. ಪ್ರತಿಯೊಂದಕ್ಕೂ ಅದರದ್ದೇನೋ ಒಂದು ಸ್ಟೆಬಿಲಿಟಿ ಇದೆ. ಬಾಲಣ್ಣವ್ರೆ ಸಾಕು, ಬಾಲಣ್ಣವ್ರೆ ನೀವು ಬರೀ ಲೈರ್ ಪಾಯಿಂಟ್ ಹಾಕೋದೇ ಆಗೋಯ್ತು. ನೀವು ದೇಶದಲ್ಲಿ ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು, ದೇಶಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಮೇಲೆ ಅದಕ್ಕೊಂದು ಸಪೋರ್ಟ್ ಮಾಡಕ್ ಕಲ್ಕೊಡ್ರಿ. ಕಾಂಗ್ರೆಸ್ನವರು 70 ವರ್ಷ NGO ಇಂದ ಅಪಾಯ ಇದೆ, ದೇಶಕ್ಕೆ ಭದ್ರತೆಗೆ, ಅದಕ್ಕೂ ಅಭಿವೃದ್ಧಿಗೆ ತೊಂದರೆ ಮಾಡುತ್ತೆ ಅಂತಂದ್ರೆ ಅದನ್ನ ಯಾಕೆ ನೀವೆಲ್ಲ ಯಾಕೆ ಸಪೋರ್ಟ್ ಮಾಡ್ತೀರಿ? ಒಳ್ಳೇದಾಗೋದಿತ್ತಂದ್ರೆ ಯಾಕೆ ನೀವು ಸಪೋರ್ಟ್ ಮಾಡಬಾರ್ದು? ಈಗ ಸಮಯವಿಲ್ಲ ಸರ್. ನೋಡಿ, ವಿದ್ಯಾಭ್ಯಾಸ ಕೊಡೋದು ಅಪಾಯ, ಊಟ ಕೊಡೋದು, ನೀರು ಕೊಡೋದು, ಶೌಚಾಲಯ ಕೊಡೋದು ಎಲ್ಲ ಅಪಾಯನೇ. ದಲಿತರು ಮೇಲೆ ಬರೋದು ಅಪಾಯನೇ, ದವನಿಯರ ಮೇಲೆ ಬರೋದು ಅಪಾಯನೇ. ಕೂಲಿ ಕೇಳಿದ್ರೆ ದೇಶದ್ರೋಗಿಗಳೇ, ಕೆಲಸ ಕೇಳಿದ್ರೆ ದೇಶದ್ರೋಗಿಗಳೇ. ಪೆಟ್ರೋಲ್ 100 ರೂಪಾಯಿ ಆದ್ರೇನು ಅದು ಕೇಳಿದ್ರೆ ಆಗುತ್ತೆ.